ಸಮುದಾಯ ಇನ್ನೂ ಕೂಡ ಸಮಾಧಾನ ಆಗಿಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಯಾಕಂದರೆ ಪೈಲ್ವಾನ್ ಅವರು ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾವು ಅಲ್ಪಸಂಖ್ಯಾತ ಮುಖಂಡರೆಲ್ಲ ಸೇರಿ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಕೊಡಬೇಕಂತ ನಾವು ಕೇಳಿದ್ರು ಸರಿ. ಆದರೆ ಕಾಂಗ್ರೆಸ್ ಸಂಪ್ರದಾಯ ಇದೆ, ಯಾರಾದರೂ ಅಕಾಲಿಕ ಮರಣ ಆದರೆ ಅವರ ಫ್ಯಾಮ್ಲಿಗೆ ಟಿಕೆಟ್ ಕೊಡುವಂತಹ ಸಂಪ್ರದಾಯ ಕಾಂಗ್ರೆಸ್ನಲ್ಲಿದೆ. ಅದನ್ನು ಬಾಗಲಕೋಟೆಯಲ್ಲಿ ಹಾಗೆ ಮಾಡೋದು. ಅದೇ ರೀತಿ ಇಲ್ಲೂ ಕೂಡ ಈ ಚುನಾವಣೆ ಇನ್ನು 2 ವರ್ಷ ಇದೆ. ಈ ಶಾಮನೂರು ಶಿವಶಂಕರಪ್ಪರು ಅವರ ಟರ್ಮ್ 2 ವರ್ಷ ಇದೆ. ಆ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ನಮ್ಮೆಲ್ಲ ಮಾತನ್ನು ಕೇಳಿ ತೀರ್ಮಾನ ಮಾಡಿದ್ದಾರೆ. ಪಕ್ಷದ ಅಭ್ಯರ್ಥಿ ಪರವಾಗಿ ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಅವ್ರನ್ನ ಗೆಲ್ಲಿಸುವಂಥ ಕೆಲಸ ನಾವು ಮಾಡ್ತೀವಿ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗದ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತಗಳಿಂದ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಶಿವಶಂಕರಪ್ಪನವರು ಅವರಿಗಾಗಲೇ ಹಿಂದೆ ಹೇಳಿದ್ರು, ನನ್ನ ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಇದೆ, ಅಲ್ಲಿ ಅವರ ಮತಸಂಖ್ಯೆ ಜಾಸ್ತಿ ಇದೆ ಅಂತ. ಈ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿದೆ. ಅವರ ಟರ್ಮ್ ಇನ್ನು 2 ವರ್ಷ ಇತ್ತು. ಯಾವ ರೀತಿ ಬಾಗಲಕೋಟೆಯಲ್ಲಿ ಮೇಟಿ ಅವರ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದಾರೆ, ಅದೇ ರೀತಿ ದಾವಣಗೆರೆಯಲ್ಲಿ ಕೂಡ, ಯಾಕಂದರೆ 2 ವರ್ಷ ಅವ್ರದ್ದು ಇತ್ತು. ಪಕ್ಷದ ಮುಖಂಡರು, ಯಾಕಂದರೆ ಯಾರು ಅಕಾಲಿಕ ಮರಣ ಆದರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡುವಂತಹ ಪದ್ಧತಿ ಕಾಂಗ್ರೆಸ್ನಲ್ಲಿ ಯಾವತ್ತೂ ಇತ್ತು. ಅದರಿಂದ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ವರಿಷ್ಠರು ನಮ್ಮನ್ನೆಲ್ಲ ಕರೆಸಿ ಮಾತಾಡಿ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಕರೆಸಿ ಮಾತಾಡಿ ಈ 2 ವರ್ಷ ಅವ್ರದ್ದು ಏನು ಅವಧಿ ಇತ್ತು ಅದು ಆಗಲಿ, ಮುಂದಿನ ತೀರ್ಮಾನ ಮುಂದಿನ ಜನರಲ್ ಎಲೆಕ್ಷನಲ್ಲಿ ಏನು ಮಾಡಬೇಕಂತ ಅಂತಿಮವಾಗಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಮಾತನ್ನು ಸನ್ಮಾನ್ಯ ಸುರ್ಜೇವಾಲ ನಮ್ಮನ್ನೆಲ್ಲ ಕರೆದು ಹೇಳಿದ್ದಾರೆ. ಮೊದಲಿಗೆ ರಾಜ್ಯ ನಾಯಕರೆಲ್ಲ ಸಮುದಾಯದ ಪರವಾಗಿ ಬ್ಯಾಟಿಂಗ್ ಮಾಡಿದ್ರೆ ಟಿಕೆಟ್ ಕೇಳಿದ್ರೆ, ಸೊ ಇದರಿಂದ ಕೊಡಲಿಲ್ಲ ಅನ್ನೋದೊಂದು. ಈಗ ಸ್ಥಳೀಯ ಮಟ್ಟದಲ್ಲಿ ಸಮುದಾಯ ಪ್ರವೋಕ್ ಆಗಿದೆ ಅನ್ನೋಂಥ ವಾತಾವರಣ ಇದೆ. ಅದನ್ನ ಹೆಂಗೆ ನೀವು ಸರಿ ಮಾಡ್ತೀರಾ? ಅದೆಲ್ಲ ಸರಿ ಮಾಡೋಕ್ಕೆ ಮಾಡ್ತಾಯಿದ್ದೀವಿ. 27ನೇ ತಾರೀಕು ನಾನು ಕೂಡ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಲ್ಪಸಂಖ್ಯಾತ ಮುಖಂಡರು ಕೂಡ ಹೋಗ್ತಾ ಇದ್ದೀವಿ. ಆದರೆ ಆ ಭಾಗದಲ್ಲಿ, ವಿಶೇಷವಾಗಿ ಭಾಗದಲ್ಲಿ ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ ಪರವಾಗಿ ಇರುವಂತಹ ಕ್ಷೇತ್ರ ಅದು. 4-5 ಎಲೆಕ್ಷನ್ಗಳು ತಾವು ನೋಡಿ, ಎಲ್ಲ ಕ್ಷೇತ್ರದ ಚುನಾವಣೆಯಲ್ಲಿ ಕೂಡ ಅಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿರುವಂತಹ ಒಂದು ಕ್ಷೇತ್ರ ಅದು. ಅದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು, ಅದನ್ನು ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರ ಮೇಲೆ ಆ ಮುಖಂಡರನ್ನ ಭೇಟಿ ಮಾಡಿ ಅವ್ರನ್ನ ವಿಶ್ವಾಸ ತಗೊಂಡು ಚುನಾವಣೆ ನಾವು ಮಾಡ್ತೀವಿ. ಗೆಲ್ಲಂತೂ ನಮ್ಮದು ನಿಶ್ಚಿತ. 2 ಕ್ಷೇತ್ರಗಳಲ್ಲಿ ನಾವು ಅತ್ಯಂತ ಹೆಚ್ಚಿನ ಮತಗಳನ್ನ ಗೆಲ್ತೀವಿ.